ನಮಸ್ಕಾರ ಗೆಳೆಯರೇ, ಬಡವರ ಅರಮನೆಗೆ ಸ್ವಾಗತ. ಬನ್ನಿ ಇವತ್ತು ಅಮೃತಕ್ಕೆ ಸಮಾನವಾದಂತಹ ಅಂಬಲಿ ಮಾಡೋಣ. ಎಲ್ಲರಿಗೂ ಗೊತ್ತಿರುತ್ತೆ ಮಾಡೋದಕ್ಕೆ, ಆದರೂ ಒಂದು ಸರಿ ನೋಡ್ಕೊಂಬಂದ್ಬಿಡೋಣ. ಈಗ 3 ಸ್ಪೂನು ರಾಗಿ ಹಿಟ್ಟು ತಗೊಳ್ತಾ ಇದ್ದೀನಿ. 3 ಸ್ಪೂನ್ ಮಾತ್ರ ತಗೊಳ್ತಾ ಇದ್ದೀನಿ. 3 ಸ್ಪೂನ್ ರಾಗಿ ಹಿಟ್ಟಿಗೆ ಇಲ್ಲಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 2 ಲೋಟ ನೀರು ಹಾಕ್ಕೊಳ್ಳೋಣ. ಮೊದಲು 1 ಲೋಟ ಹಾಕ್ಕೊಂಡು ಗಂಟಿಲ್ದಾಗೆ ನೀಟಾಗಿ ಕಲಿಸ್ಕೊಂಬಿಡೋಣ. ಆಮೇಲೆ ಮತ್ತೆ ಇನ್ನೊಂದು ಲೋಟ ನೀರನ್ನು ಹಾಕ್ಕೊಳ್ಳೋಣ. ಈಗ ಇನ್ನೊಂದು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಗಂಟಿಲ್ಲದಾಗೆ ಪೂರ್ತಿಯಾಗಿ ಕಲಿಸ್ಕೊಂಬಿಡೋಣ. ನೋಡಿ, ಪೂರ್ತಿಯಾಗಿ ಸ್ವಲ್ಪನೂ ಗಂಟಿಲ್ಲದ ಹಾಗೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಬನ್ನಿ ಈಗ ಇದನ್ನು ಒಲೆ ಮೇಲೆ ಇಟ್ಟು ಸ್ಟವ್ ಹಚ್ಕೊಳ್ಳೋಣ. ಈಗ ಇದು ಸ್ವಲ್ಪ ಕುದಿ ಬರೋವರೆಗೂ ಅಥವಾ ಸ್ವಲ್ಪ ಬೇಯೋವರೆಗೂ ಕೈ ಬಿಡದೆ ಆಡಿಸ್ತಾ ಇರಬೇಕಾಗತ್ತೆ. ಯಾಕಂದರೆ ತಳ ಹೊತ್ತು ಬಿಡುತ್ತೆ. ಸ್ವಲ್ಪ ಕುದಿ ಬರೋವರೆಗೂ ಕೈ ಬಿಡದೆ ಆಡಿಸ್ತಾ ಇರೋಣ. ಏನು ಹಸಿಟ್ಟು ವೈಟ್ ಕಲರ್ ಇದೆಯಲ್ಲ, ಇದೆಲ್ಲ ಬೆಂದು ರಾಗಿ ಅಂಬಲಿ ಕಲರ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಿಮಗೆ ನೋಡೋದಕ್ಕೆ ತೆಳ್ಳಗಿದೆ, ಬೆಂದ ಮೇಲೆ ತುಂಬ ತಿಕ್ಕಾಗುತ್ತೆ. ಅಂಬಲಿ ತುಂಬ ತಿಕ್ಕಾಗಿದ್ರೂ ಕುಡಿಯೋಕ್ಕಾಗಲ್ಲ, ತುಂಬ ತೆಳ್ಳಗಿದ್ರೂ ಕುಡಿಯೋಕ್ಕಾಗಲ್ಲ. ಈ ಕನ್ಸಿಸ್ಟೆನ್ಸಿನಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಣ್ಣ ಬಿಟ್ಟಿದೆ. ಈಗ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಸ್ಟವ್ನ ಕಮ್ಮಿ ಮಾಡಿಕೊಂಡು ಅದು ಘಮ ಬರೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಬೇಯಿಸ್ತಾ ರಾಗಿ ಅಂಬಲಿ ಘಮ ಬರ್ತಾ ಇರುತ್ತೆ, ಘಮ್ ಅಂತ. ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಕೈ ಆಡಿಸ್ತಾ ಇರಬೇಕು, ತಳ ಹೊತ್ತು ಬಿಡುತ್ತೆ. ನೋಡಿ ಎಷ್ಟು ಚೆಂದಾಗಿ ಬೆಂದಿದೆ. ಕಲರು ನೋಡಿ, ರಾಗಿ ಅಂಬಲಿ ಬಣ್ಣ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ತೆಳ್ಳೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಕರೆಕ್ಟಾದ ಕನ್ಸಿಸ್ಟೆನ್ಸಿನಲ್ಲಿದೆ. ಈ ಹದಕ್ಕೆ ಇದ್ದರೆ ಸಾಕಾಗುತ್ತೆ. ಇನ್ನು ಬೇಯ್ತಾ ಅದು ತುಂಬ ಗಟ್ಟಿ ಆಗಿಬಿಡುತ್ತೆ. ರೆಡಿ ಆಯಿತು ನಮ್ಮ ಅಂಬಲಿ. ನೋಡಿ, ವಾವ್, ಸೂಪರ್ ಆಗಿದೆ ಅಲ್ಲ. ಇದರ ಜೊತೆ ಈರುಳ್ಳಿ ಹಾಕ್ಕೊಂಡು ಕುಡಿತಾ ಇದ್ರೆ ಎಷ್ಟು ಸ್ವರ್ಗ ಸಿಗುತ್ತೆ ಗೊತ್ತಾ. ಟ್ರೈ ಮಾಡಿ. ತುಂಬ ಆರೋಗ್ಯಕರವಾದಂತಹ ಡ್ರಿಂಕ್ ಇದು. ಎಲ್ಲರೂ ಕೂಡ ಕುಡಿಬಹುದು. ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಗಾಯ್ಸ್. ಕೀಪ್ ಸಪೋರ್ಟಿಂಗ್ ಮೀ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.